ಬಮೂಲ್ ನಿರ್ದೇಶಕ ಲಿಂಗೇಶ್ ಕುಮಾರ್ ಅವರ ಪದಗ್ರಹಣ ಸಮಾರಂಭ. ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಯಾವುದೇ ಷಡ್ಯಂತರಗಳು ನಡೆದಿಲ್ಲ, ದುರ್ಬಳಕೆ ಆಗಿಲ್ಲ. ಇಲ್ಲಿನ ಸಂಘಗಳು ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಮತದಾರ ಬಂಧುಗಳು ಸ್ವಹಿತದಿಂದ ಮತವನ್ನು ಚಲಾಯಿಸಿ ಎಸ್ ಲಿಂಗೇಶ್ ಕುಮಾರ್ ಅವರಿಗೆ ಮತ ಹಾಕುವ ಮೂಲಕ ಹೆಚ್ಚಿನ ಜವಾಬ್ದಾರಿಯುತ ಕೆಲಸ ನೀಡಿದ್ದಾರೆ ಎಂದು ಶಾಸಕ ಸಿಪಿ ಯೋಗೇಶ್ವರ್ ಅಭಿಪ್ರಾಯಪಟ್ಟರು. ತಾಲೂಕಿನ ಬೈರಪಟ್ಟಣ ಗ್ರಾಮದ ಬಮೂಲ್ ಶಿಬಿರ ಕಚೇರಿಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಎಸ್ ಲಿಂಗೇಶ್ ಕುಮಾರ್ ಅವರ ಪದಗ್ರಹಣ ಮಾಡಿದ ನಂತರ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹಾಲು ಉತ್ಪಾದಕ ಕ್ಷೇತ್ರ ಇವತ್ತು ಗಟ್ಟಿಯಾಗಬೇಕಾದ್ರೆ ತಾಲೂಕಿನ ನೀರಾವರಿ ನಿಮಗೆಲ್ಲ ಗೊತ್ತಿದೆ. ಬೇರೆ ತಾಲೂಕಲ್ಲಿ ನಮ್ಮ ರಾಮನಗರಕ್ಕೆ ವಿದ್ಯುತ್ ಮಂತ್ರಿ ಬಂದಿದ್ರು ಕೆ.ಜೆ. ಜಾರ್ಜ್ ಅವರು ಹೇಳ್ತಾ ಇದ್ರು, ಯೋಗೇಶ್ವರ್ ಅವರೇ, ಇಡೀ ನಮ್ಮ ಜಿಲ್ಲೆಯಲ್ಲಿ ಚನ್ನಪಟ್ಟಣಕ್ಕೆ ನಾವು ಸೋಲಾರ್ ಇದನ್ನು ಕೊಡ್ತೀವಿ, ನೀವು ರೈತರಿಗೆಲ್ಲ ಒಪ್ಪಿಸಿ. ಈಗ ಕರೆಂಟ್ ಅವ್ರು ಅಗಲತ್ತು ಹಂಗೆ ಬರ್ಕೋಬಹುದು, ಯಾಕಂದ್ರೆ 150 ಅಡಿ ನಿಮಗೆಲ್ಲ 230 ನೀರು ಸಿಗುತ್ತೆ. ಅಪ್ ಟು 500 ಅಡಿ ತನಕ ನೀರನ್ನ ಸೋಲಾರ್ ಎತ್ತಬಹುದು. ಎಷ್ಟು ಬೇಕಾದ್ರೂ ನಾವು ಈಗ ಸೋಲಾರ್ ಕೊಡ್ತೀವಿ, ಚನ್ನಪಟ್ಟಣ ಪಾಳಿ ಮಾಡೋಣ, ನೀವು ರೈತರಿಗೆಲ್ಲ ಕನ್ವಿನ್ಸ್ ಮಾಡಿ. ಅದ್ರದ್ದು ಎಷ್ಟು 10% ಎಲ್ಲ ಕಟ್ಟಬೇಕು, ನೀವು 10-20% ಅಂತ ಹೇಳ್ತಾ ಇದ್ರು. ನಾವು ಫ್ರೀಯಾಗಿ ಕೊಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಯಾಕಂದ್ರೆ ಇವತ್ತು ತಾಲೂಕಿನಲ್ಲಿ ಬಹಳಷ್ಟು ಬದಲಾವಣೆ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ಸರ್ಕಾರದ ಅವಧಿಯಲ್ಲಿ ನಾವು ಕೂಡ ಪ್ರಾಮಾಣಿಕವಾಗಿ ತಾಲೂಕಿನ ಎಲ್ಲ ಕೆರೆಗಳನ್ನ ವೈಜ್ಞಾನಿಕವಾಗಿ ಕನೆಕ್ಟ್ ಮಾಡ್ತಕ್ಕಂಥದ್ದು, ಬತ್ತೋಗಿರೋ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ. ಈಗಾಗಲೇ ಕಾವೇರಿ ನೀರು ಬಂದಿದೆ, ಹಗಲು ರಾತ್ರಿ ಇಡೀ ತಾಲೂಕಿನ ಕೆರೆಗಳನ್ನ ಮತ್ತೆ ನೀರು ತುಂಬಿಸಿ ಅಂತರ್ಜಲವನ್ನ ಜಾಸ್ತಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಹೆಚ್ಚುವರಿಯಾಗಿ ನಮ್ಮ ತಾಲೂಕಿಗೆ ಸುಮಾರು 3 ಕೋಟಿ ಚಿಲ್ಲರೆ ಹಣವನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಟೆಂಡರ್ ಆಗ್ತಾ ಇದೆ, ಎಲ್ಲ ಕೆರೆಗಳಿಗೆ ನೇರವಾಗಿ ಪೈಪನ್ನ ಕನೆಕ್ಟ್ ಮಾಡ್ತೀವಿ. ಈಗ ಅದಾದ್ಮೇಲೆ ಈ ಒಂದು ಏನು ನಿಮ್ಮ ಕ್ಷೇತ್ರ ಇದೆಯಲ್ಲ, ಹಾಲು ಉತ್ಪಾದಕರ ಕ್ಷೇತ್ರವನ್ನು ಇನ್ನೂ ಗಟ್ಟಿ ಮಾಡೋ ದೃಷ್ಟಿಯಲ್ಲಿ ಲಿಂಗೇಶ್ ಕುಮಾರ್ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ತಾವೆಲ್ಲ ಒಟ್ಟಿಗೆ ಇದ್ದೀರಿ, ತಾವೇನು ಹಾಲು ಉತ್ಪಾದಕ ಇದ್ದೀರಿ, ನಿಮ್ಮ ಹಿತವನ್ನ ಇವರು ಕಾಪಾಡ್ತಾರೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮಗೆ ಕಳೆದ 15-20 ವರ್ಷದಿಂದ ನಾವು ಈ ಕ್ಷೇತ್ರ ಕಾಲಿಟ್ಟಿರಲಿಲ್ಲ. ಯಾರೋ ಮಾಡ್ಕೊಂಡು ಹೋಗ್ಲಿ ಸಹಕಾರ ಕ್ಷೇತ್ರ ಅಂತೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒತ್ತಡ ಬಂದುದರಿಂದ ಅನಿವಾರ್ಯವಾಗಿ ನಾವು ಕೂಡ ಈ ಸಹಕಾರಿ ಕ್ಷೇತ್ರಕ್ಕೆ ಬರಬೇಕಾಗಿ ಬಂತು. ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕಿನ ಏನು ಎಲ್ಲ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ವಿಚಾರದಲ್ಲೂ ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸ್ತೀವಿ. ತಾಲೂಕಿನ ಹಾಲು ಉತ್ಪಾದಕರ ಹಿತವನ್ನ ಕಾಪಾಡ್ತೀವಿ, ತಾಲೂಕಿನ ಸಂಘಗಳನ್ನ ಗಟ್ಟಿಗೊಳಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ತಾವೆಲ್ಲರೂ ಕೂಡ ಒಂದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಾವು ಯಾವ್ದು ಎಲ್ಲೂ ತೆಗಿತಾರೆ, ಬಹುಶಃ ಬೆಂಗಳೂರಿನಲ್ಲೂ ತೆಗಿತಾರೆ, ತೆಗಿತಾ ಇಲ್ಲ. ಯಾಕಂದ್ರೆ ರೇಟ್ ಸಿಗ್ತಕ್ಕಂಥದ್ದು ವೇ ಪ್ರೋಟೀನ್ ಅಂತ ಎಲ್ಲ ಬಾಡಿ ಬಿಲ್ಡರ್ ಜಿಮ್ಗಳಲ್ಲ ಹುಡುಗರುಗಳು ಪೌಡ್ರ್ ಹಾಕೋಬೇಕು, ಅದೇ ಪೌಡ್ರ್ ಅದನ್ನು ನಾವು ಚರಂಡಿ ಬಿಟ್ಬಿಡ್ತಾ ಇದೀವಿ. ಇವತ್ತುವೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಂದು ವೇ ಪ್ರೋಟೀನ್ ಚರಂಡಿಗೆ ನೀರಿನ ಮುಖಾಂತರ ಬಿಟ್ಬಿಡ್ತಾ ಇದೀವಿ. ಅಂದ್ರೆ ವೈಜ್ಞಾನಿಕವಾಗಿ ನಾವು ಹಾಲನ್ನ ಸಂಸ್ಕರಣೆ ಮಾಡ್ತಾ ಇಲ್ಲ. ರೈತ ಮೂವತ್ತು ಕೊಡ್ತಾನೆ, ಅವರೊಂದು 10 ರೂಪಾಯಿ ಇಟ್ಕೊಂಡು ಮಾಡಬೇಕು. ಹಾಲನ್ನ ಗುಣಮಟ್ಟ ಏನು ತೆಗಿಬೇಕು, ಒಳ್ಳೆಯ ಇದೊಂದು ದೊಡ್ಡ ಸಬ್ಜೆಕ್ಟ್. ನಾನು ಯಾವತ್ತೂ ಇದ್ರ ಬಗ್ಗೆ ಬಹಳ ವರ್ಷಗಳಿಂದ ಚರ್ಚೆ ಮಾಡ್ತಾನೆ ಇದ್ವಿ. ಇದ್ರ ಬಗ್ಗೆ ನಾನು ಕೂಡ ಬೇರೆ ರಾಜ್ಯಗಳಿಗೆ ಹೋಗಿ, ಡೇರಿಗಳಿಗೆ ಹೋಗಿ, ಅಲ್ಲೇ ನಡೀತದೆ. ಮಹಾರಾಷ್ಟ್ರದ ಡೇರಿ ಒಂದು ಕಾಲದಲ್ಲಿ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ನಾವು ಎಕ್ಸಸ್ ಹಾಲನ್ನ ಹೊಡೆದು ಅವರು ಅದನ್ನು ಕನ್ವರ್ಟ್ ಮಾಡಿ ನಮಗೆ ಪೌಡರ್ ಕೊಡ್ತಾ ಇದ್ರು. ಅಲ್ವೇನೆ ನಮ್ಮ ಏನ್ರಿ ಮಹಾರಾಷ್ಟ್ರ ಹೊಡಿತಾ ಇರಲ್ಲ ಹಾಲು ನಾವು, ಈಗಿಲ್ವಾ? ಈಗಿಲ್ಲ. ನಮ್ಮಲ್ಲೇ ಈಗ ಕನ್ವರ್ಷನ್ ಮಾಡ್ಕೊಂಡಿದ್ದೀವಿ, ಕನಕಪುರದಲ್ಲಿ ಮಾಡಿದ್ದೀವಿ, ಈಗ ನಮ್ಮದು ಪ್ಲಾಂಟ್ ಇದೆ ಕನ್ವಾದಲ್ಲಿ ಮಾಡಿದ್ದೀವಿ. ನಾನು ಹೇಳಿದೆ ಏನಂದ್ರೆ, ಈಗ ಬಳಕೆನೂ ಜಾಸ್ತಿ ಆಗಿದೆ, ಉತ್ಪಾದನೆಯೂ ಜಾಸ್ತಿ ಆಗಿದೆ, ಮಾರುಕಟ್ಟೆನ ಇನ್ನೂ ಹೆಚ್ಚಿಗೆ ವಿಸ್ತರಣೆ ಮಾಡಿದ್ರೆ ಇಡೀ ದೇಶಾದ್ಯಂತ ಅರ್ಧ ಈ ಕಡೆ ಭಾಗದಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ಕರ್ನಾಟಕ, ಪಾರ್ಟ್ ಆಫ್ ಮಹಾರಾಷ್ಟ್ರ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು. ಅದು ಬಿಟ್ಟರೆ ನಾವು ಉತ್ತರದಲ್ಲಿ ಗುಜರಾತ್ ನೋಡ್ತೀವಿ. ಉತ್ತರ ಭಾರತದಲ್ಲಿ ಅವರು, ನಾವು ಇಲ್ಲಿ ದಕ್ಷಿಣದಲ್ಲಿ ನಾವು ಏನು ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡ್ತೀವಿ. ಆದರೆ ನಮ್ಮಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಮ್ಮ ನಿರ್ದೇಶಕರು ಡೆಪ್ಟಿ ಮ್ಯಾನೇಜರ್ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ರು. ನಾನು ಅವ್ರಿಗೆ ಕೇಳಿದೆ, ಬರೀ ಎಣ್ಣೆಗರಿಗಳನ್ನೇ ಹಾಕಬೇಕಾದ್ರೆ ವೈಜ್ಞಾನಿಕವಾಗಿ ಆ ಒಂದು ಪದ್ಧತಿನ ಅಳವಡಿಸ್ಕೊಂಡಿದ್ದೀರಾ ಅಂತ. ಅಳವಡಿಸ್ಕೊಂಡಿದ್ದೀವಿ. ಅದಕ್ಕಿಂತ ಮುಂದೆ ಹೋಗಿ ಇವತ್ತು ಉತ್ತಮ ಗುಣಮಟ್ಟದ ಗಂಟು ಭತ್ತದ ಎಣ್ಣೆನ್ನ ಬೇರ್ಪಡಿಸಿ ಅದರಲ್ಲಿ ಬೇರೆ
ಆಗ್ತೀನಿ ಅಂದರು. ನಮ್ಮ ತಾಲೂಕಲ್ಲಿ ಹೊಲ ಬಿಡ್ತಕ್ಕಂಥ ರೇಟು ಬರೀ 45%, ಅದು 70-80% ಹೋಗಬೇಕು. ನಮ್ಮ ತಾಲೂಕಲ್ಲಿ ಹಾಲು ಉತ್ಪಾದಕರು ಎಲ್ಲಿ ಪಟ್ಟಿಗೆ ಅಲ್ಲೆಲ್ಲ ಏನೋ ಕಟ್ಕೊಂಡು ಹಾಲು ಉತ್ಪಾದನೆ ಮಾಡ್ತಾರೆ. ಸುಸಜ್ಜಿತವಾದಂಥ ಹಾಲು ಉತ್ಪಾದನೆ ಮಾಡಲಿಕ್ಕೆ, ರಾಸುಗಳನ್ನು ಕಟ್ಟಲಿಕ್ಕೆ ಸರಿಯಾದಂಥ ವ್ಯವಸ್ಥೆಗಳಾಗಬೇಕು. ಅದಕ್ಕೆ ಸಹಾಯಧನವನ್ನು ನೀವು ಡೇರಿಯವರು ಪ್ರತಿ ರೈತರಿಗೆ, ಹಾಲು ಉತ್ಪಾದಕರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾನು ನೋಡ್ತಾ ಇದ್ದೇನೆ, ರೋಡಲ್ಲಿ ಕಟ್ಟಿರ್ತಾರೆ, ಅಲ್ಲಿ ಕಟ್ಟಿರ್ತಾರೆ, ಇಲ್ಲಿ ಕಟ್ಟಿರ್ತಾರೆ, 5x10 ಒಂದು ಮ್ಯಾಟ್ ಹಾಕಿರ್ತಾರೆ. ನೀವು ಆದಷ್ಟು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಹಾಲು ಉತ್ಪಾದಕರಿಗೆ ಕೊಡಬೇಕು. ಅದಕ್ಕೆ ಲಿಂಗೇಶ್ ಕುಮಾರ್ ಅವರು ಮುತುವರ್ಜಿ ವಹಿಸಬೇಕು. ನಮ್ಮ ತಾಲೂಕು ಒಂದು ಮಾದರಿ ಆಗಬೇಕು. ಏನಿವತ್ತು 3 ಲಕ್ಷ ಲೀಟರ್ ಹಾಲು ಬರ್ತಾ ಇದೆ, ಅದು 5 ಲಕ್ಷ ಲೀಟರ್ ಹೋಗಬೇಕು. ಗುಣಮಟ್ಟದ ಹಾಲು ನೀವು ಕೊಡಬೇಕು. ನಾವು ಮಾರುಕಟ್ಟೆ ವಿಸ್ತರಣೆ ಮಾಡೋದ್ರ ಬಗ್ಗೆ ನಾವು ಬಹಳ ಚರ್ಚೆ ಮಾಡಿದ್ದೀವಿ. ಅದು DK ಸುರೇಶ್ ಕೂತ್ಕೊಂಡು ಬಹಳ ವಿಚಾರಗಳು ಚರ್ಚೆ ಮಾಡೋದು. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿಗೆ ಯಾವ ರೀತಿ ಹಾಲಿಗೆ ಬೆಲೆ ಕೊಡಬೇಕು. ನಾನು ಗುಜರಾತ್ನಲ್ಲಿ ಬಹಳ ಡೇರಿಗೆ ಹೋಗ್ಬಿದ್ದೀನಿ. ಅಲ್ಲಿ ನಮ್ಮ ಗುಜರಾತ್ ಕೋಆಪರೇಟಿವ್ ಮೂವ್ಮೆಂಟ್ ಅಂದರೆ ಪ್ರೈವೇಟ್ ಡೈರಿಗಳು ಬಹಳಷ್ಟು ಹೇಳಿವೆ ಗುಜರಾತ್ನಲ್ಲಿ. ಯಾಕಂದರೆ ಅಲ್ಲಿ ಹಾಲಿಗೆ ಅಂತಂದರೆ ಅವರು ಮಾರ್ಕೆಟ್ ಅಷ್ಟೊಂದು ಚೆನ್ನಾಗಿ ಇಟ್ಟಿದ್ದಾರೆ. ಅವ್ರಿಗೆ ನಮ್ಮ ಹಾಲಿಗಿಂತ ಹೆಚ್ಚಿಗೆ ಅವರಿಗೆ ಬೆಲೆ ಸಿಗ್ತದೆ. ನಾವು ಕೂಡ ಮಾರ್ಕೆಟನ್ನು ಇಂಪ್ರೂವ್ ಮಾಡಬೇಕು. ಹಾಲಿನ ಉಪ ಉತ್ಪನ್ನಗಳ ಕಡೆ ಗಮನ ಕೊಡಬೇಕು. ನಿಮ್ಗೆ ಗೊತ್ತಿರಲಿ, ನಾವು ತಿಂತಕ್ಕಂಥ ಪ್ರತಿಯೊಂದು ಟ್ಯಾಬ್ಲೆಟಲ್ಲೂ ಕೂಡ ಅದನ್ನು ಹಾಲಿನ ಪುಡಿಯಿಂದ ಮಾಡಿರ್ತಾರೆ. ಪ್ರತಿಯೊಂದು ಟ್ಯಾಬ್ಲೆಟ್ ಇಂದ ಹಿಡಿದು 108 ಉತ್ಪನ್ನಗಳನ್ನ ಮಾಡ್ಬೋದು ಹಾಲಲ್ಲಿ. ನಾವು ಈ ಕಡೆ ಬಳಸಲ್ಲ ಅಷ್ಟೇ, ಅದಕ್ಕೆ ಉಪ ಉತ್ಪನ್ನಗಳು ಮಾಡಬೇಕು. ನಾನು ಮೊನ್ನೆ ನಿಮಗೆ ಚರ್ಚೆ ಬಂತು, ಹಾಲನ್ನ ಪೌಡರ್ ಮಾಡಿದ್ಮೇಲೆ ಹಾಲಿನ ವೇಸ್ಟ್ ಅಂತ ನೀರನ್ನ ಚರಂಡಿ ಬಿಟ್ಬಿಡ್ತಾರೆ. ಆದರೆ ಆ ಬಿಡ್ತಕ್ಕಂಥ ನೀರಿನಲ್ಲಿ ನಾವು ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಬಾಡಿ ಬಿಲ್ಡ್ ಮಾಡೋಕ್ಕೆ ಪ್ರೋಟೀನ್ ಅಂತ ತಯಾರು ಮಾಡ್ತೀವಿ. ಆ ಪ್ರೋಟೀನ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಅದರಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇದೆ. ಆ ಪ್ರೋಟೀನ್ ಇವತ್ತು ಕನಕಪುರದಲ್ಲಿ ತೆಗಿತಾ ಇರೋದ್ರಿ, ವೇ ಪ್ರೋಟೀನ್ ತೆಗಿತಾ ಇದ್ರಿ ಕನಕಪುರದಲ್ಲಿ. ಹೊಸದಾಗಿ ನಮ್ಮ ಫ್ಯಾಕ್ಟ್ರಿ ಈಗ ಕನಕಪುರದಲ್ಲಿ ಹಾಲು ಉತ್ಪಾದಕ ಕ್ಷೇತ್ರ ಬಂದ್ಮೇಲೆ, ಕೇಂದ್ರ ಬಂದ್ಮೇಲೆ ಅದನ್ನು ತೆಗಿತಾ ಇದ್ದಾರೆ. ಬಮೂಲ್ ನಿರ್ದೇಶಕ ಲಿಂಗೇಶ್ ಕುಮಾರ್ ಮಾತನಾಡಿ, ಈ ಬಾರಿಯ ಚುನಾವಣೆಯಲ್ಲಿ ಆಗಿರುವ ಅನರ್ಹ ಮತದಾರರ ವಿಚಾರದಲ್ಲಿ ನನಗೆ ಸಂಬಂಧವಿಲ್ಲ. ಈಗ ರೈತರ ಹಾಗೂ ಹಾಲು ಉತ್ಪಾದಕರ ಅನುಕೂಲಕ್ಕಾಗಿ ಹಾಗೂ ಸಂಘದ ಅಭಿವೃದ್ಧಿಗಾಗಿ ಹೆಚ್ಚಿನ ಶಕ್ತಿ ನೀಡಿದ್ದಾರೆ. ಅವರ ಅನುಕೂಲಕ್ಕಾಗಿ ಬೇಕಾಗಿರುವ ಅನುದಾನವನ್ನು ತರಲು ಪ್ರಾಮಾಣಿಕ ಪ್ರಯತ್ನದ ಜೊತೆಯಲ್ಲಿ ಸಹಕಾರ ಸಂಘಗಳ ಬೆಳವಣಿಗೆಗೆ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೆ. ಎಲ್ಲರೂ ಹೇಳ್ತಾರೆ, ನೀನು ಆಯ್ಕೆ ಮಾಡಿದಂತ ಎಲ್ಲರೂ ಓದಿಸಿ ಮಾಡ್ತೀನಿ. ನೀವು ಮಾತಾಡೋದು ಹೋಗಿಲ್ಲ, ನೀವು ಹೇಳಿದ್ರಿ ತಪ್ಪಾದ್ರೆ ಮಾಡೋಣ ಅಂತ ನೀವು ಹೇಳಿ ಮಾತು ಕೇಳಿದ್ರಿ. ಸಭೆಯಲ್ಲಿ ಹೇಳ್ತಾರೆ ಎಲಿಜಿಬಲ್ ಇಲ್ಲ, ಅವ್ರನ್ನ ತೆಗ್ದೇ ಹಾಕ್ತಾರೆ. ಅದು ಸತ್ಯ ತಾನೆ. ಹೋಮ ಮಾರ್ಗ ಬೇರೆ ಎಲ್ಲಿರ್ತದೆ? ಈಗ ನಿನಗೆ ನೋಡಪ್ಪ, ನೀನೇನು ಇಷ್ಟು ದಿವಸ ಹಾಲು ಹಾಕಬೇಕು, ಇಷ್ಟು ಕಂಡೀಷನ್ ಇರ್ತದೆ, ಇಷ್ಟು ಇದು ಮಾಡಬೇಕು. ಮಧ್ಯೆ ಒಂದು ಸ್ವಲ್ಪ ದಿವಸ ಹಾಲು ಹಾಕ್ತಾರೆ, ಅವ್ನು ಎಲಿಜಿಬಲ್ ಇರೋದಿಲ್ಲ, ಅವನ್ನ ತಗೊಂಡೋಗಿ ಡೈರೆಕ್ಟ್ ಶಿಫ್ಟ್ ಮಾಡಿ ವೋಟಿಂಗ್ ಪವರ್ ಕೊಟ್ಬಿಡ್ತಾರೆ. ಅವ್ನಿಗೆ ಎಲಿಜಿಬಲ್ ಇಲ್ಲ ಅಂತ ಕೆಲವನ್ನ ಹಾಲು ಹಾಕ್ತಿರೋನ್ನ ಏನೋ ತೆಗೆದಾಕಿರ್ತದೆ. ಹೋಮ ಬಲ ಏನೂ ಇಲ್ಲ, ಹೋಮ ಮಾರ್ಗನೂ ಇಲ್ಲ. ಇದು ಕರೆಕ್ಟಾಗಿ ಎಲೆಕ್ಷನ್ ನಡೆದಿದೆ. ಇದು ಸತ್ಯಕ್ಕೆ ಜಯ ಸಿಕ್ಕಿದೆ. ಲಿಂಗೇಶ್ ಕುಮಾರ್ ಒಳ್ಳೆತನಕ್ಕೆ ಇವತ್ತು ಜಯ ಸಿಕ್ಕಿದೆ. ಸೂರ್ಯಣ್ಣನ ಒಂದು ಪ್ರಯತ್ನ ಇದು ವಿಫಲ ಆಗಿಲ್ಲ. ಸೂರ್ಯಣ್ಣವರು ನೆಕ್ಸ್ಟ್ KM ಉಪಾಧ್ಯಕ್ಷರಾಗೋಕ್ಕೆ ಇದು ಒಂದು ಮಾರ್ಗ ಆಗಿದೆ. ಇದೇ ಸಂದರ್ಭದಲ್ಲಿ ಮಾಜಿ MLA MC ಅಸ್ವಥ್, ಕೆಪಿಸಿಸಿ ಸಹ ಕಾರ್ಯದರ್ಶಿ DM ವಿಶ್ವನಾಥ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ S ಗಂಗಾಧರ್, ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್, ನೌಕರರ ಸಂಘದ ಅಧ್ಯಕ್ಷ ಪುಟ್ಟೇಗೌಡ, ಮಲ್ವೇಗೌಡ, ಕರಿಯಪ್ಪ, ಪುಟ್ಟರಾಜು, KT ಲಕ್ಷ್ಮಮ್ಮ, ಪೌಳಿದೊಡ್ಡಿ ಹನುಮಂತು, ನಗರ ಅಧ್ಯಕ್ಷ ಸುನಿಲ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಜರಿದ್ದರು.